ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ ಜಾಲಿ. ಇವತ್ತು ಬಂದು ಡೇಟ್ ಬಂದು 9, ಆಕ್ಚುಲಿ ನೆನ್ನೆ 8. ಸೊ ಇವತ್ತು ಬಿಟ್ಟಿದ್ದೀರಿ. ಸೊ ನೆಕ್ಸ್ಟ್ ಡೇ ಸೊ 24 hours ಆದ್ಮೇಲೆ ಇನ್ನೊಂದು ಬಸ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಸೊ ನೆನ್ನೆ ಬಸ್ಗೂ ಈ ಬಸ್ಗೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಸೀರಿಯಸ್ಲಿ ನಾರ್ದನ್ ಟ್ರಾವೆಲ್ಸ್ ಮಾತ್ರ ಯಾವತ್ತು ಸಜೆಸ್ಟ್ ಮಾಡಲ್ಲ ನಾನು. ಸೊ ಬಸ್ ನೋಡಿ ಹೆಂಗಿದೆ, ಸೆಕ್ಸಿ ಆಗಿದೆ ಮಾತ್ರ. ಜಸ್ಟ್ ಒಂದು 2,000 ಎಕ್ಸ್ಟ್ರಾ ಪೇ ಮಾಡಿದ್ರೆ ಅರೌಂಡ್ 9,500 ಆಯ್ತು ಟಿಕೆಟ್. ಸೊ ಇದು ಸೇಮ್ 30 hours ಟ್ರಾವೆಲ್. ಸೊ ಈಗ ಟೈಮ್ ಬಂದು 7 o'clock. ನೋಡೋಣ ಎಷ್ಟೊತ್ತು ಕರ್ಕೊಂಡು ಹೋಗಿ ಬಿಡ್ತಾರೆ ಅಂತ. ಸೊ ಲಾಸ್ಟ್ ಟೈಮು ಒಂದು 1,000 ಕೂತು ಬಿದ್ಬಿಟ್ಟು ಒಂದು ದಿನ ಫುಲ್ ವೇಸ್ಟ್ ಮಾಡ್ಕೊಂಡು ಸುಮ್ಮನೆ ಕಾಸೆಲ್ಲ ವೇಸ್ಟ್ ಮಾಡ್ಕೊಂಡು ಟೈಮು ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೊಂಡು ಇಂಟ್ರೆಸ್ಟ್ ಸ್ವಲ್ಪ ಹೋಗ್ಬಿಟ್ಟಿತ್ತು ನಮಗೆ. ಬಟ್ ಆದ್ರೂ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ತುಂಬಾ ಸಾಧನೆಗಳು ತಿನ್ನಕ್ಕಾಗಲ್ಲ. ಬಟ್ ಒಂದು 6-7ನೇ ಟ್ರೈಗರು ಇದು ಮಾತ್ರ ಸೀರಿಯಸ್ ಆಗಿ ಹೇಳ್ತೀನಿ. ಸೊ ಹೋಗ್ತಾ ಇದೀರಿ, ಬನ್ನಿ. ಜರ್ನಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನೀವು ನಾನು ಅಪ್ಲೋಡ್ ಮಾಡೋಷ್ಟು ಜರ್ನಿನೇ ಮುಗಿದೋಗಿರುತ್ತೆ ಬಿಡಿ. ಸೊ ಬನ್ನಿ, ಹೋಗ್ತಾ ಹಂಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಯಾರು ಇಲ್ಲ, ಲಾಸ್ಟ್ ವಿಡಿಯೋ ಅಷ್ಟೇ ಇಲ್ಲ. ಫಸ್ಟ್ ಪಿಕಪ್ ಪಾಯಿಂಟ್ ನಮ್ದೇ, ಈ ಸತಿ ನಮ್ದೇ ಪಿಕಪ್ ಪಾಯಿಂಟ್. ಯಾರು ಮಚ್ಚ ನಮ್ಮ ಸೀಟ್ಗಳು ಇದು ನಿನ್ ಸೀಟ್ ಇದು. ಸೊ ಇದೆ ನನ್ನ ಸೀಟು. 4C ನಂದು, 5C ನಿಂದು ಅನ್ಸುತ್ತೆ. ಸರಿ, ಯಾವ್ದೋ ಒಂದು ಮುಂದೆನೇ ಆಯ್ತು, ಮುಂದೆ ಬಾ. ಸೊ ಜರ್ನಿ ಬಿಗಿನ್ಸ್. ಆರಾಮಾದೇ ಸೀಟ್ ತೋರ್ಸು. ಸೊ ನೋಡಿ ಇಟ್ಕೊಳಕ್ಕೆ ಸೀರಿಯಸ್ಲಿ ಚೆನ್ನಾಗಿದೆ ಗುರು ಈ ಬಸ್ಸು, ಹೊರ್ತು. ಸೊ ನೆನ್ನೆ ಆಗಿದೆ ಎಕ್ಸ್ಪೀರಿಯನ್ಸ್ ತುಂಬಾ ಹೊರ್ತು. ಸೊ ಲಾಸ್ಟ್ ಟೈಮ್ ಯಾವ್ದೋ ಸಸ್ತಾ ಪರ್ಫ್ಯೂಮ್ ಯೂಸ್ ಮಾಡಿದ್ರು, ತಲೆನೋವು ಬಂದ್ಬಿಟ್ಟು ಒಳಗೆ ಬಂದಿತ್ತು. CCTV ಇದೆ, ಎಲ್ಲ ಇದೆ. ಸೊ ನೋಡಿ ಚೆನ್ನಾಗಿದೆ ಬಸ್ಸು. ನನ್ಗೇನಿಲ್ಲ ಬಸ್ ಟ್ರಾವೆಲ್ ಮಾಡಕ್ಕೆ ಗೊತ್ತಾ, ಒಂದು ವಾಶ್ರೂಮ್ ಒಂದು ಇಟ್ಬಿಟ್ರೆ ಬಸ್ಸಲ್ಲಿ 2 days 3 days ಇದ್ ಮಾಡ್ತೀನಿ. ವಾಶ್ರೂಮ್ ಇದೆಯಾ ಮಚ್ಚ? ಶೈಮೋಲಿ ಏನೋ ಗೊತ್ತಿಲ್ಲ, ಅವ್ರನ್ನ ಕೇಳ್ಬೇಕು. ಇರ್ಬೇಕು ಮಚ್ಚ, ಡೋರ್ ಇದ್ದಾಗೈತೆ. ಇಲ್ಲ ಡೋರ್ ಅಲ್ಲ ಮಚ್ಚ, ಅದು ಇಲ್ಲ. ಸೊ ವಾಟರ್ ಬಾಟ್ಲ್ ಎಲ್ಲ ಇದೆ. ಸೊ ವಾಟರ್ ಬಾಟ್ಲ್ ಎಲ್ಲ ಇದೆ. ಲಾಸ್ಟ್ ವಿಡಿಯೋ ವಾಟರ್ ಬಾಟ್ಲ್ ಕೊಡ್ತೀವಿ ಅಂತ ಹೇಳಿದ್ರು, ಬಟ್ ಕೊಟ್ಟಿರಲಿಲ್ಲ. ಡೋರ್ ಓಪನ್ ಮಾಡೋದು? ಡೋರ್ ಓಪನ್ ಅಲ್ಲ, ಫುಲ್ ಸೀಲ್ ಮಚ್ಚ. ಎಕ್ಸಿಟ್ ಡೋರ್ ಇರ್ಬೇಕು ಮೋಸ್ಟ್ಲಿ ಏನೋ. ವಾಶ್ರೂಮ್ ಇದ್ಬಿಟ್ರೆ ಮಾತ್ರ ನಾನು ಬೈಕು ಕಾರಲ್ಲೇ ಬಿಟ್ಬಿಡ್ತೀನಿ, ಬರೀ ಟ್ರೈನು ಬಸ್ಸೇ. ನೆನ್ನೆ ಆಗಿದ್ದು ಬ್ಯಾಡ್ ಎಕ್ಸ್ಪೀರಿಯನ್ಸ್ಗೆ ಆಕ್ಚುಲಿ ಬಸ್ ಒಳಗೆ ಬಂದ್ಮೇಲೆ ಒಂದು ಪೀಸ್ ಆಫ್ ಮೈಂಡ್ ಇದೆ. ಆಕ್ಚುಲಿ ನೆನ್ನೆ ಬಸ್ ಹತ್ತಿದ ತಕ್ಷಣ ಒಂದು ಪೀಸ್ ಆಫ್ ಮೈಂಡ್ ಅನ್ನೋದು ಹೊರಟೋಗ್ಬಿಟ್ಟಿತ್ತು. ಆ ಬಸ್ ಅವತಾರ ನೋಡ್ಬಿಟ್ಟು ಸೀರಿಯಸ್ ಹೇಳ್ತೀನಿ, ವರ್ಷಗುರು ಏನು ಅಂತ ಬಸ್ಸಲ್ಲೂ ಟ್ರಾವೆಲ್ ಮಾಡ್ತಾ. ನನ್ನೇ ಕ್ವಶನ್ ಕೇಳ್ತಾರೆ, ಯಾವ್ದೋ ಬಸ್ಸಲ್ಲಿ ಹೋಗಿದ್ಯಾ ಅಂತ. ನಿಜ ಬಸ್ಸಲ್ಲಿ ಹೋಗಿಲ್ಲ, ಯಾವತ್ತು ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಈ ಬಸ್ ಹೊರ್ತು ಸ್ವಲ್ಪ ಪ್ರೈಸ್ ಕಾಸ್ಟ್ಲಿ ಆಯಿತು. ಬಟ್ ಓಕೆ, 33 hours ಸ್ವಲ್ಪ ಕಂಫರ್ಟಬಲ್ ನೀಟಾಗಿ ಹೋಗಿ ಬರಬೇಕು ಅಂದ್ರೆ ಅಟ್ಲೀಸ್ಟ್ ಇಷ್ಟಿರುತ್ತೆ. ಬಟ್ ಏನಂದ್ರೆ ಇವಾಗ ಪೀಕ್ ಟೈಮ್ ಆಗಿರೋದ್ರಿಂದ ತುಂಬಾ ಜನ ಹೋಗೋದ್ರಿಂದ ಟಿಕೆಟ್ ರೇಟ್ಸ್ ಜಾಸ್ತಿ ಇದೆ. ಅದು ಲಾಸ್ಟ್ ಮೂಮೆಂಟ್ ಬುಕ್ ಮಾಡಿದ್ರಲ್ಲ, ಸೊ ಅದಕ್ಕೋಸ್ಕರ ನಮ್ಗೆ ಅಷ್ಟು ಕಾಸ್ಟ್ಲಿ ಬಿತ್ತು. ಅದು ಬಿಟ್ಟು ನೀವೇನೋ ನಾವು ಒಂದು 5 days 6 days ಬ್ಯಾಕೆ ಮಾಡಿದ್ರೆ ಅರೌಂಡ್ ನಿಮ್ಗೆ 7Kಗೆಲ್ಲ ಈ ಬಸ್ ಸಿಕ್ಬಿಟ್ಟಿರೋದು. ಬಟ್ ಅದಕ್ಕೆ ಪ್ಲಾನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಟ್ ನಾವು 5 ಸತಿ 6 ಸತಿ ಪ್ಲಾನಿಂಗ್ ಹಾಕಿದ್ರು ತುಂಬಾ ಕಷ್ಟ ಆಯ್ತು. ಬಟ್ ನಾವು ಹೋಗ್ಬೇಕಂತ ಮೈಂಡ್ ಫಿಕ್ಸ್ ಆಗ್ಬಿಟ್ಟಿದ್ರಿ. ಆದ್ರೂ ನನಗೆ ಆಕ್ಚುಲಿ ನೋಡಲ್ಲ ಎಷ್ಟು ಕಷ್ಟ ಆಯ್ತು ಅಂದ್ರೆ, ನೈಟ್ ಮನೆಗೆ ಹೋಗೋಷ್ಟು 3 o'clock ಆಯ್ತು. ಆಟೋ ಮಾಡ್ಕೊಂಡು ಆಟೋ ಏನು ಕಾಸ್ಟ್ಲಿ ಗುರು, ನಮ್ಮೂರಲ್ಲಿ ಅಷ್ಟು ಆಟೋ ಕಾಸ್ಟ್ಲಿ ಇದೆ ಅಂತ ಹೇಳ್ಬಿಟ್ಟು ಸೀರಿಯಸ್ಲಿ ನೆನ್ನೆ ನನಗೆ ಗೊತ್ತಾಗಿದ್ದು. ಜಸ್ಟ್ 800 meters ಗುರು, 150 rupees ಚಾರ್ಜ್ ಮಾಡಿದ್ರು. ಸೊ ಅಷ್ಟೊತ್ತಲ್ಲಿ ಆಟೋ ಸಿಕ್ಕಿದೆ ಒಳ್ಳೇದಂತ ಹೇಳ್ಬಿಟ್ಟು ನಾವು ಪೇ ಮಾಡ್ಬಿಟ್ರಿ. ಸೊ ನನ್ 150 ಸಾಕು, 150 300 rupees. ಬಟ್ ಓಕೆ, ಆ ಟೈಮಲ್ಲಿ ಸಿಗ್ತಲ್ಲ ಲಕ್ಕು. ಸೊ ಜರ್ನಿ ಏನೋ ಪೀಸಾಗಿ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ ನಮ್ಮ ಕಂಪ್ಲೀಟ್ ಜರ್ನಿ ಹೇಗಿರುತ್ತೆ ಅಂತ ನೋಡ್ತೀನಿ. ಸೊ ಒಳ್ಳೆ ಜುಗಾಡುಗಳೆಲ್ಲ ಮಾಡ್ತೀರಿ ಈ ಸತಿ, ಯಾಕಂದ್ರೆ ಬ್ಯಾಕ್ ಕಂಫರ್ಟ್ ಇಲ್ಲ ಈ ಸತಿ, ಕಂಪ್ಲೀಟ್ ಕಂಫರ್ಟೇ ಇಲ್ಲ. ಓಕೆನಾ? ಏನ್ ಯಾವ ಹೋಗೋದ್ರ ಕಾರು ಗೀರು ಬೈಕು ರೂಮ್ಗಳು ಏನಿಲ್ಲ. ನೋಡೋಣ ಬನ್ನಿ ಯಾವ ತರ ಜರ್ನಿ ಮಾತ್ರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಏನೋ ನಾನು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಅದೊಂದೇ ಪ್ರಾಬ್ಲಮ್ಮು. ಸಿಸ್ಟಮ್ ಕ್ಯಾರಿ ಮಾಡ್ಬೋದಾಗಿತ್ತು, ಬಟ್ ಆಲ್ರೆಡಿ ಲಗೇಜ್ ಓವರ್ ವೆಯ್ಟ್ ಇದೆ. ಸೊ ಬನ್ನಿ, ಸೆಕೆಂಡ್ ಪಿಕಪ್ ಪಾಯಿಂಟ್ ಬಂತು. ಸೊ ನಾವು ಬಂದಿದ್ದು ಬಸ್ ಬಂದಿದೆ. ಸೊ ಮಾರ್ನಿಂಗ್ 7:45 ಆಗಿದೆ. ಸೊ ಇಲ್ಲಿ ಬಂದು ಟಿಫನ್ ನಿಲ್ಸಿದ್ದಾರೆ. ಸೊ ಬನ್ನಿ ಹೋಗಿ ಫ್ರೆಶ್ ಅಪ್ ಔಟ್ ಬರೋಣ. ಸೊ ಟೈಮ್ ಬಂದು 7:45 ಆಗಿದೆ. ಸೊ ಆಲ್ಮೋಸ್ಟ್ ನೈಟ್ 7 o'clock ಬಿಟ್ಟಿದ್ದಲ್ಲ, ಹೈದರಾಬಾದ್ ದಾಟಿ ಒಂದು 93 kilometers ಬಂದಿದ್ದೀರಿ. ಚೆನ್ನಾಗಿ ಓಡಿಸಿದ್ರು ಬಸ್. ಆ್ಯಕ್ಚುಲಿ ಮನೇಲಿ ಎಷ್ಟೊತ್ತು ನಿದ್ದೆ ಮಾಡ್ತೀನಿ ಅಷ್ಟೊತ್ತು ನಿದ್ದೆ ಮಾಡಿದ್ದೀನಿ. ಸೊ ಬಾಡಿಗೆ ಏನು ಟಯರ್ಡ್ ಇಲ್ಲ, ಅದೇ ಕಾರಲ್ಲಿ ಬೈಕಲ್ಲಿ ಬಂದಿದ್ದೀನಿ ಅಷ್ಟು ನಾವೇ ಓಡಿಸ್ಬೇಕಾಯಿತು. ಸೊ ನಾವೇನು ಮಿಸ್ಟೇಕ್ ಮಾಡಿದ್ವಿ ಅಂದರೆ ನೈಟು 7 o'clock ಬಸ್ ಸಿಕ್ಕಿದ್ದಲ್ವಾ, ಊಟ ಮಾಡಿ ಹತ್ಬೇಕಾಯಿತು, ಇಲ್ಲ ಪಾರ್ಸಲ್ ತೊಗೊಂಡೋಗ್ಬೇಕಾಯಿತು. ಗೊತ್ತಿಲ್ಲಲ್ಲ ಫಸ್ಟ್ ಟೈಮ್ ಟ್ರಾವೆಲಿಂಗು. ಸೊ ಹಂಗೆ ಹತ್ಬಿಟ್ಟಿದ್ವಿ. ನೈಟ್ ಊಟ ಏನು ಮಾಡಿಲ್ಲ, ಜಸ್ಟ್ ಒಂದು ಜಾಂಬನ್ ತಿಂದಿದ್ದಷ್ಟೇ. ಸೊ ಅದು ಬಿಟ್ಟರೆ ಒಂದು 2 ಬ್ರೇಕ್ ಕೊಟ್ಟಿದ್ದಾರೆ. ಸೊ ಇವಾಗ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಫಸ್ಟ್ ಬ್ಯಾಟಿಂಗ್ ಮಾಡಬೇಕು. ಇನ್ನೊಂದೇನು ಕಾಮಿಡಿ ಅಂದರೆ ಇವಾಗ ಬ್ರಷ್ ಮಾಡಬೇಕು. ಬ್ರಷ್ ಎಲ್ಲ ಬಂದು ಬ್ಯಾಗಲ್ಲಿದೆ. ಬ್ಯಾಗ್ ಫುಲ್ಲು ಫಸ್ಟ್ ಹೊತ್ತಿದ್ದು ನಾವೇ ಅಲ್ಲ, ಫುಲ್ಲು ಒಳಗಿದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ.
ಸೈಕ್ ಆಗ್ಬಿಟ್ಟಿದೆ. ಸೊ ನನ್ಗೆ ಗೊತ್ತಿರೋ ಹಂಗೆ ಬ್ರೇಕ್ಫಾಸ್ಟ್ ಅಷ್ಟೇ ಸೌತ್ ಇಂಡಿಯನ್ ಮಾಡ್ತೀರಿ. ಇನ್ನು ಆಫ್ಟರ್ನೂನ್ ಲಂಚ್ ಬಂದು ನಾರ್ತ್ ಇಂಡಿಯನ್ ಮಚ್ಚ. ನೆಕ್ಸ್ಟ್ ಇನ್ನು ನಾರ್ತ್ ಸಿಗೋದು ಲಂಚ್ ಎಲ್ಲ. ಸೌತ್ ಎಷ್ಟು ಬೇಕೋ ತಿನ್ಕೊಂಬಿಡು. ಟೇಸ್ಟ್ ನೋಡೋಣ ಫಸ್ಟ್ ಹೆಂಗಿದೆ. ಇಡ್ಲಿ ಟೇಸ್ಟ್ ಒಂದು ರೇಂಜ್ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಲೈಫಲ್ಲೇ 600 ಕಿಲೋಮೀಟರ್ ಬಸ್ಸಲ್ಲಿ ದಾಟಿದ್ದೀನಿ ಅಂದರೆ ಇದೇ ಫಸ್ಟ್ ಟೈಮು. ಸೊ ನನ್ನ ನೈಟ್ಗೆ ಓಕೆ, ಇನ್ನೊಂದೇ ಒಂದು 2 ಇಂಚು ಸ್ವಲ್ಪ ಜಾಗ ಇದ್ರೆ ಸ್ಪೇಸ್ ಇದ್ರೆ ಕಾಲು ಇಟ್ಕೊಂಬೋದಾಯ್ತು. ಬಟ್ ಒಂದು ಸ್ವಲ್ಪ ಕಷ್ಟ. ನಮ್ಮ ಲಬ್ಬು ಕತೆ ಕೊಡಬೇಕು. ಚೆನ್ನಾಗಿದೆ ಕಂಫರ್ಟ್. ಸೊ ನಮ್ಮನಿರೋ ಉದ್ದಕ್ಕ ಮೇಲೆ ತಲೆ ಟಚ್ ಆಗುತ್ತೆ, ಕಡೆಗೆ ಕಾಲು ಟಚ್ ಆಗುತ್ತೆ. ಅದಕ್ಕೆ ಹೇಳೋದು ಏನು ಕಷ್ಟ ಬೆಳಿಬೇಕು ಅಂತಂತ. ಕ್ರಾಸ್ ಕೆಲಸ ಮಾಡ್ಕೊಂತ ಇದ್ದಾನಂತೆ. ಒಳ್ಳೆ ಚೆನ್ನಾಗಿದೆ. ನೈಟ್ ಡಿನ್ನರ್ ಮಾಡಿಲ್ಲ ಗುರು. ಟಾಯ್ಲೆಟ್ ಬಾಗಲ್ ಮೇಲೆ ಕೂಡ ರೆಸ್ಟೋರೆಂಟ್ ಬ್ರ್ಯಾಂಡಿಂಗ್ ಶಿವಾಸ್ ಡೈನಿಂಗ್ ಅಂತ ಟಾಯ್ಲೆಟ್ ಡೋರ್ ಮೇಲೆ ಹಾಕಿದ್ರು ನೋಡಿ. ಸೊ ನಾವು ಬಂದಿದ್ದ ಬಸ್ಸು, ನಾವು ಟಿಫನ್ ಮಾಡಿದ ಜಾಗ ಶಿವಾಸ್ ಟಿಫಾನಿಸ್ ಅಂತ. ಸೊ ಇಡ್ಲಿ ಒಂದು ಚೆನ್ನಾಗಿತ್ತು, ದೋಸೆ ಆವ್ರೇಜು. ಸೊ ಫುಡ್ ಬಿಲ್ 2 ಪ್ಲೇಟ್ ಇಡ್ಲಿ, ವಡೆ, ಒಂದು ದೋಸೆ, ಟೋಟಲ್ 220 rupees ಆಯಿತು. ಸೊ ರೇಟ್ ಇಡೋದು ಅವಶ್ಯಕತೆ ಇಲ್ಲ, ಸುಮ್ಮನೆ ಹೇಳ್ಬೇಕಂತ ಹೇಳಿದೆ. ಸೊ ಆ್ಯಕ್ಚುಲಿ ಬಸ್ ಜರ್ನಿನೂ ಚೆನ್ನಾಗಿದೆ. ಬಟ್ ಏನು ಮಿಸ್ಟೇಕ್ ಆಗ್ತಿದೆ ಅಂದರೆ ನಮ್ಗೆ ಆ್ಯಕ್ಚುಲಿ ನಾವು ಪರ್ಸನಲ್ ವೆಹಿಕಲ್ ಓಡಾಡಿ ಅಭ್ಯಾಸ ಅಲ್ಲ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬ್ರೇಕ್ ನಿಲ್ಲಿಸ್ತೀರಿ, ಎಲ್ಲಿ ಬೇಕೋ ಅಲ್ಲಿ ಏನು ಬೇಕೋ ಅದು ತಿನ್ಬೋದು. ಬಟ್ ಬಸ್ ಆಗಿರೋದ್ರಿಂದ ಅವ್ರು ಕಡೆ ನಿಲ್ಲಿಸ್ಬೇಕು. ಬಟ್ ಇನ್ನೊಂದು ಕಾಮಿಡಿ ಏನಂದರೆ ಅವ್ರು ನಿಲ್ಸ ಜಾಗದಲ್ಲಿ ನಮ್ಗೆ ಬಂದಿಲ್ಲ ಅಂದ್ರೆ ಹೋಗಿ ಮಾಡ್ಬೇಕು ನಾವು. ಅದೊಂದು ಕಷ್ಟ ಆಗ್ತಾ ಇದೆ. ಬರ್ದಿರೋದು ಬಾ 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 ಅನ್ನೋಕ್ಕೆ. ನಮ್ಗೆ ಬರೋ ಟೈಮ್ಗೆ ಇವ್ರು ನಿಲ್ಲಿಸ್ತಾ ಇಲ್ಲ. ಬಸ್ ಯಾಕೆ ನಾನು ಈಗ ಸೀರಿಯಸ್ ಆಗಿ ಹೇಳ್ತೀನಿ. ಮನೇಲಿ ಇಷ್ಟೊತ್ತು ನಾನು ಒಂದು ಅಟ್ಲೀಸ್ಟ್ 2 ಲೀಟರ್ ವಾಟರ್ ಕುಡಿದಿರ್ತಾ ಇದ್ದೆ. ಜಸ್ಟ್ ಒಂದು ಅರ್ಧ ಲೀಟರ್ ವಾಟರ್ ಬಾಟಲ್ ಕೊಟ್ಟಿದ್ದೇನೆ ಸಾಯಂಕಾಲ. ಅದರಲ್ಲಿ ಕಾಲಷ್ಟೇ ಕುಡಿದಿದ್ದೀನಿ. ಯಾಕಂದ್ರೆ ಪಿಸ್ ಹೊಡಿತಾ ಇರಬೇಕು, ಇವ್ರು ನಿಲ್ಸಲ್ಲ. ಸೊ ನೀರು ಕುಡಿದ್ರೆ ಪಿಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಿಪ್ಪೆ ಕುಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀರಿ. ಸ್ವಲ್ಪ ಕಷ್ಟ ಆಗ್ತಿದೆ, ಏನು ತಿಂತಾನೂ ಇಲ್ಲ. ಸೊ 33 ಅವರ್ ಬಸ್ ಜರ್ನಿ ಅಂದ್ರೆ ಸ್ವಲ್ಪ ಕಷ್ಟನೇ. ಬಟ್ ಬಾಡಿ ಕಂಫರ್ಟ್ ಎಲ್ಲ ಇದೆ. ಬಟ್ ಯಾಕೋ ಮನ್ಸಿಗೆ ಸ್ವಲ್ಪ ಅಶಾಂತಿ ಆಗ್ತಾ ಇದೆ. ಅನ್ಕೊಂಡಿದ್ದು ಮಾಡೋಕ್ಕಾಗ್ತಾ ಇಲ್ಲ ಅಂತಂತಷ್ಟೇ. ಸೊ ಟೈಮ್ ಒಂದು 11:45 ಆಗಿದೆ. ಸೊ ಇನ್ನೇನು ಮಹಾರಾಷ್ಟ್ರ ಎಂಟರ್ ಆಗ್ತಾ ಇದ್ವಿ. ಸೊ ನೋಡ್ತಾ ಇದ್ದೀರಾ ಅಲ್ಲಿ ಚೆಕ್ ಪೋಸ್ಟ್ ಹೋಗಿದೆ ಬಸ್ಸು. ಸೊ ಅಲ್ಲಿ ಕಾಣಿಸಿಲ್ಲ ಶಮೋಲಿ, ಅದೇ ನಮ್ಮ ಬಸ್ಸು. ಸೊ ಆ ಎಂಡಲ್ಲಿ ಇಳಿಸ್ತು ಬ್ರೇಕ್ ಅಂತ ಹೇಳ್ಬಿಟ್ಟು ಹಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಸೊ ಮನೆಗೆ ಕಾಲು ನೋವು ಬೇರೆ ಬಂದಿತ್ತು. ಮನೆಗೆ ಕಾಲು ನೋವು ಬರುತ್ತಂತ ಬಿಟ್ಟು ಗೊತ್ತಾಗ್ತಾ ಇರೋದು. ಸೊ ಎಲ್ಲ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಸೊ ಈಗ ಆಲ್ಮೋಸ್ಟ್ ಅರೌಂಡ್ ಒಂದು 955 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀರಿ. ಸೊ ಇನ್ನೊಂದು 800 ಸಮಥಿಂಗ್ ಚೇಂಜ್ ಇದೆ ಕಿಲೋಮೀಟರ್ಸ್ ಬ್ಯಾಲೆನ್ಸು. ಇನ್ನೊಂದು 14 ಅವರ್ಸ್ ನೋಡಿಸ್ತಾ ಇದೆ. ಬಟ್ ಅದು ಆ್ಯಕ್ಚುಲಿ 14 ಅವರ್ಸ್ ಅಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಪ್ರಯಾಗ್ರಾಜ್ ಹತ್ರ ಫುಲ್ಲು ಕ್ರೌಡ್ ಜಾಸ್ತಿ ಇದೆ, ಟ್ರಾಫಿಕ್ ಎಲ್ಲ. ಸೊ ನಾವೆಲ್ಲಿ ಹೋಗ್ತಾ ಇದೆ ಅಂತ ನಿಮ್ಗೆ ಹೇಳಿಲ್ಲಲ್ಲ. ಸೊ ನಾವು ಪ್ರಯಾಗ್ರಾಜ್ ಹೋಗ್ತಾ ಇದ್ದೀರಿ, ಮಹಾಕುಂಭ. ನಾನು ಮತ್ತು ಸಾಗರು. ಸೊ ಬೈಕ್, ಕಾರು, ಟ್ರೈನ್ ಎಲ್ಲ ಪ್ಲ್ಯಾನ್ ಆಗಿ ಎಲ್ಲ ಕ್ಯಾನ್ಸಲ್ ಆಗಿ ಫ್ಲಾಪ್ ಆಗಿ ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀರಿ. ಸೊ ಹೊಸ ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ ಒಂಥರ. ಬಟ್ ಏನಂದರೆ ಫುಲ್ ಲೇಜಿ ಫೀಲ್ ಆಗ್ತಾ ಇದೆ. ಏನು ಆ್ಯಕ್ಟಿವಿಟೀಸ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಕೂತಿರ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನನ್ನ ಕಡೆ ಎಲ್ಲ ನನ್ನೆಲ್ಲ ಒಂದು ಕಡೆ ಬಿಟ್ಟರೆ ಕುತ್ಕೊಳ್ಳೋಕೆ ಆಗಲ್ಲ ನಮಗೆಲ್ಲ ಸ್ವಲ್ಪ ಹೊತ್ತು ಅಂತ. ಆಲ್ರೆಡಿ ಈವ್ನಿಂಗ್ 7 ಆಯಿತು. ಅರೌಂಡ್ ಒಂದು 16 ಅವರ್ಸ್ ಗಂಟೆ ಆಗಿದೆ. ಸುಮ್ಮನೆ ಕೂತಿದ್ದೀನಿ. ಬನ್ನಿ ನೋಡೋಣ ಜರ್ನಿ ಹೇಗಿರುತ್ತೆ ಅಂತ. ಸೊ ಫಸ್ಟ್ ಹೋಗಿದ್ದ ಕಡೆ ನಮ್ಗೆ ಸೌತ್ ಇಂಡಿಯನ್ಸ್ಗೆ ಫುಡ್ ಸೆಟ್ ಆಗೋದಿಲ್ಲ. ಪಕ್ಕದಲ್ಲಿ ಹಲ್ದಿರಾಮ್ಸ್ ಅಂತ ಇತ್ತು. ಸೊ ಅಲ್ಲಿ ಹೋಗ್ತಾ ಇದ್ದೀರಿ. ಇವರು ಟೈಮ್ ಬಂದು ಎಷ್ಟು ಅರೌಂಡ್ 2 o'clock ಆಗಿದೆ. ಟೋಟಲ್ 1061 ಕಿಲೋಮೀಟರ್ಸ್ ಕವರ್ ಮಾಡಿದ್ದಾರೆ. ಇನ್ನೂ ಅರೌಂಡ್ ನಮಗೊಂದು 700 ಕಿಲೋಮೀಟರ್ಸ್ ಇದೆ ಇವರು. ಇವರು ಒಳಗಿರೋ ಕ್ರೌಡ್ಗೆ ನಮ್ಮ ಬಸ್ಸಲ್ಲಿ ಕೊಡೋ ಟೈಮ್ಗೆ ದೇವ್ರ ಅನ್ಸ್ಬಿಟ್ಟಾಗಲ್ಲ. ಸರಿ ನಮ್ಮ ಮನೆ ಬರೋಷ್ಟೇ. ಇನ್ನೇನಿದ್ರೇನು ಇನ್ನು ಕಿಚೋರಿಗಳು ಸಮೋಸ ತಿನ್ಕೊಂಡು ಜೀವನ ಮಾಡಬೇಕು ನಾರ್ತ್ ಕಡೆ ಬಂದಮೇಲೆ. ಸೊ ಅಷ್ಟು ಕ್ರೌಡ್ ಇದೆ ಇವರು ಹಲ್ದಿರಾಮ್ಸಲ್ಲಿ. ನಮ್ಮ ಬಸ್ಸಲ್ಲಿ ಫಸ್ಟೇ ತಿಂದು ಗ್ಯಾಪಲ್ಲಿ ಎತ್ತಾ ಇರ್ತಾರೆ. ಸಖತ್ ಸ್ಪೀಡು, ಸಖತ್ ಓಡಿಸ್ತಿದೆ ಬಸ್ಸು. ಬಸ್ಸು ಚೆನ್ನಾಗಿದೆ, ಸಖತ್ ಫಾಸ್ಟಾಗಿ ಕರ್ಕೊಂಡಿದ್ದಾನೆ. ಬಟ್ ಏನಾದ್ರೆ ಬಟ್ ಬ್ರೇಕ್ ಸ್ವಲ್ಪ ಜಾಸ್ತಿ ಕೊಟ್ಟಿದೆ, ಚೆನ್ನಾಗಿರೋದು.
ಎಲ್ಲ ಕೂಡ ಅರ್ಜೆಂಟು. ಈ ಮೀಲ್ಸ್ಗೋಸ್ಕರ ಅವನು 1 hour ವೇಟ್ ಮಾಡಿದ್ದಾಯ್ತು ಗುರು. ಸೊ ಆ್ಯಕ್ಚುಲಿ ನಾಗ್ಪುರ್ಗೆ ಇರೋದು 40 kilometers ಇದೆ. ಸೊ ನಾವಾಗ ಲೊಕೇಶನ್ ಬಂದು ಇನ್ನು ಅರೌಂಡ್ ಒಂದು 700 kilometers ಇದೆ. ಸೊ ಟೈಮಿಂಗ್ ಗೂಗಲ್ ಮ್ಯಾಪ್ ಟೈಮಿಂಗ್ ಬಂದು 12 hours. ಅಂದರೆ ನಿಮ್ಮ ಮಾರ್ನಿಂಗ್ ಒಂದು 3 o'clock ಅಲ್ಲಿ ಹೋಗಿ ರೀಚ್ ಆಗ್ತೀನಿ ಅಂತ ನೋಡ್ತಾ ಇದೆ. ಬಟ್ ನನ್ಗೆ ಗೊತ್ತಿರೋಂಗೆ ಅಷ್ಟು ಬೇಗ ಹೋಗಿ ರೀಚ್ ಆಗಲ್ಲ. ಸೊ ನೋಡಿದ್ರಲ್ಲ ಇಲ್ಲೇ ಊಟ ಮಾಡಿದ್ದು. ಆ್ಯಕ್ಚುಲಿ ಸರ್ವಿಸ್ ಬಂದು ತುಂಬ ಲೇಟು. ಬಟ್ ನಮ್ಮ ಸೌತ್ ಇಂಡಿಯನ್ ಫುಡ್ಗೂ ಇನ್ನೇನು ನಾರ್ತ್ ಹೋಗ್ತಾ ಇದ್ದೀವಿ. ಫುಡ್ ಅಡ್ಜಸ್ಟ್ ಆಗ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಸೈಕು ಸೀರಿಯಸ್ಲಿ ನಮ್ಗೆ ಏನಂದ್ರೆ ಏನು ಇಶ್ಯೂ ಆಗ್ತಿದೆ ಅಂದರೆ ಬಸ್ಸನ್ನು ಜಾಸ್ತಿ ಟೈಮ್ ಕೊಡ್ತಾ ಇಲ್ಲ ಬ್ರೇಕಲ್ಲಿ. ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ಅರ್ಜೆಂಟ್ ಮಾಡಿದ್ರೆ ತುಂಬ ಅದೊಂದು ಅಡ್ಜಸ್ಟ್ ಆಗಿದೆ ನಮಗೆ. ಬಟ್ ಆರಾಮಾಗಿ ಬರ್ತಾ ಇದ್ದೀರಿ, ಒಳ್ಳೆ ನಿದ್ದೆ ಮಾಡಿಕೊಂಡು ಸುಮ್ಮನೆ ಲೇಸಿ ಫೀಲ್ ಮಾಡಿಕೊಂಡು ಸುಮ್ಮನೆ ಮೊಬೈಲ್ ಯೂಸ್ ಮಾಡು ನಿದ್ದೆ ಮಾಡು, ಮೊಬೈಲ್ ಯೂಸ್ ಮಾಡು ನಿದ್ದೆ ಮಾಡು ಅಂದ್ಕೊಂಡು ಏನೋ ಟೈಮ್ ಪಾಸ್ ಮಾಡ್ಕೊಂಡು ಬರ್ತಾ ಇದ್ದೀರಿ. ಸೊ ಬನ್ನಿ, ಸೈಕು ಸಕ್ಕತ್ ಬಿಸಿದೆ ಗುರು. ಒಳಗೆ ಆಚೆ ಹೋಗಿದ್ದೆ, ನೆಂದು ನೀರಾಗೋದೆ. ಅದು ಇವಾಗ ಎ ಸಿ ಹಾಕಿ ಕೂಲ್ ಆಗಿದ್ದೀನಿ, ಇಲ್ಲ ಅದಕ್ಕೆ ಸೈಕಾಗ್ಬಿಟ್ಟಿದ್ದೀನಿ. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಬಸ್ಸಲ್ಲಿ ಈವ್ನಿಂಗ್ ಏನೋ ಸ್ನ್ಯಾಕ್ಸ್ ಬಾಕ್ಸ್ ಕೊಟ್ಟಿದ್ದಾರೆ. ಬನ್ನಿ ಏನೇನಿದೆ ಚೆಕ್ ಮಾಡೋಣ. ಬಿಸ್ಕೆಟು, ಚಾಕ್ಲೇಟು, ಟಿಶ್ಯೂ ಪೇಪರು, ಆಮೇಲೆ ರಿಫ್ರೆಶಿಂಗ್ ವೈಪು. ಓಕೆ, ಇದೆಲ್ಲ ತಿಂದರೆ ಕಿತ್ಕೊಳ್ಳೋದು ಕೆಳಗೆ ಅಷ್ಟೇ. ನನಗೂ ಟೈಮು, ಪ್ಲೇಸು, ಲೊಕೇಶನು ಹೇಳಿ ಬೋರಾಗ್ಬಿಟ್ಟಿದೆ. ಡ್ರೈವರ್ಗಳು ಮಾತ್ರ ಸೈಕ್ ಡ್ರೈವರ್ ಇದ್ದಂಗೆ ಅವರೇ ಸ್ವಾಮಿ. ಬರೀ ಬ್ರೇಕ್ಫಾಸ್ಟ್ ನಿಲ್ಲಿಸಿದ್ರು, ಲಂಚ್ ನಿಲ್ಲಿಸಿದ್ರು, ಇವಾಗ ಡಿನ್ನರ್ ನಿಲ್ಲಿಸಿದ್ದಾರೆ. ಅರೌಂಡ್ ಟೈಮ್ ಒಂದು 7:45. ನಾನು ಅರೌಂಡ್ ಒಂದು 350 kilometers ಇದೆ. ನೈಟ್ ಒಂದು 3 o'clock ನೋಡ್ತಾ ಇದೆ. ಸೊ ನಮ್ಮ ಬಸ್ ನೋಡಿ ಫುಲ್ ಲೈಟಿಂಗಲ್ಲಿ ಜಿಗಿ ಜಿಗಿ. ಸೊ ಇಲ್ಲಿದೆ ನೋಡಿ, ಇದು ನಂದು ಸೀಟ್ ಆ್ಯಕ್ಚುಲಿ ಮುಂದೆದು. ಸೊ ಇದೊಂದು ಎಲ್ಲೋ ಒಂದು ಸ್ಪಾಟಲ್ಲಿ ಬಂದು ನಿಲ್ಲಿಸಿದ್ದಾರೆ ಡಿನ್ನರ್ಗೆ ಅಂತ. ಸೊ ಬನ್ನಿ ಡಿನ್ನರ್ ಮಾಡೋಣ. ಮಧ್ಯಾಹ್ನ ತಿಂದಿರೋ ಊಟನೇ ಡೈಜೆಸ್ಟ್ ಆಗಿಲ್ಲ ಪೂರಿ. ಹಾಂ, प्रोटीन नहीं बनता, प्रोटीन जीरा राइस और जीरा राइस नहीं ना. ಕರೆಕ್ಟ್ 7 ಗಂಟೆಗೆ ತಂದು ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನೈಟ್ ಟೈಮಿಂಗ್ಸ್ ಪ್ರಕಾರ, ಅವ್ರ ಬಸ್ ಟೈಮಿಂಗ್ಸ್ ಪ್ರಕಾರ ಒಂದು ನೈಟ್ 3 ಗಂಟೆಗೆ ಬರಬೇಕಾಯಿತು. ಬಟ್ ಅದು 7 o'clock ತಂದು ಬಿಸಾಕಿದ್ದಾರೆ. ಬಟ್ ಸರಿಯಾಗಿ ಓಡಿಸ್ತಾ ಕಾರ್ ಬಸ್ ಮಾತ್ರ. ನಾನು ಫುಲ್ ನೈಟ್ ನಿದ್ದೆ ಎದ್ರೆ ಇನ್ನು ಸುಸು ಮಾಡಬೇಕು, ಅದು ಥಾಟ್ಸ್ ಮಾತಾಡುತ್ತೆ, ತಲೆನೋವು ಬೇಡ ಅಂತ ಬಿಟ್ಟು ಫುಲ್ ಡೀಪ್ ಸ್ಲೀಪು. ಸೊ ಇಲ್ಲಿಂದ ಗೂಗಲ್ ಮ್ಯಾಪಲ್ಲಿ 6 kilometers ಓಡಿಸ್ತಾ ಇದೆ ತ್ರಿವೇಣಿ ಸಂಗಮ. ನೋಡೋಣ ಯಾವುದೋ ವೆಹಿಕಲ್ ಸಿಗುತ್ತೆ, 2 wheeler ಏನೋ ಸಿಗುತ್ತೆ ಅಂತ. ನಾವು ಬೇರೆ ಫುಲ್ ಪ್ಯಾಕಪ್ ಆಗ್ಬಿಟ್ಟಿದ್ದೀರಿ ನೋಡಿ. ಟೆಂಟು, ಸ್ಲೀಪಿಂಗ್ ಬ್ಯಾಗು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬಂದಿದ್ದೀರಿ. ಎಲ್ಲಿ ಸಿಕ್ಕಿದ್ರೆ ಅಲ್ಲೇ ಮನಗು, ಎಲ್ಲಿ ಸಿಕ್ಕಿದ್ರೆ ಅಲ್ಲೇ ತಿನ್ನು. ಸೊ ಬನ್ನಿ ನೋಡೋಣ ಜರ್ನಿ ಹೆಂಗಿರುತ್ತೆ ಅಂತ.